ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ 2026 ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದರಲ್ಲಿ ಭಚಕ್ರದ 11ನೇ ಭಾವವಾದಂಥ ಕುಂಭರಾಶಿ ಬಗ್ಗೆ ತಿಳಿಸುವಂಥ ಪ್ರಯತ್ನ. ಈ ಕುಂಭರಾಶಿ ವಿಶೇಷವಾಗಿ ಜನ್ಮಕ್ಕೆ ರಾಹು ಇರತಕ್ಕಂಥ ರಾಶಿ ಇದೆ. ಈ ರಾಶಿಯಲ್ಲಿ ಸ್ವಲ್ಪ ಭ್ರಮಿತರಾದಂಥ ವ್ಯಕ್ತಿತ್ವ ಅಂತ ಹೇಳ್ಬೋದು. ಭ್ರಮೆಗಳು ಪಡ್ತಕ್ಕಂಥ ಪರಿಸ್ಥಿತಿ ಇದೆ. ಭಯದ ವಾತಾವರಣ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಯಾರದೋ ಒಂದು ಭಯ ಕಾಡ್ತಾ ಇದೆ, ಸ್ವಪ್ನ ದೋಷ ಅನ್ನುವಂಥದ್ದಾಗುತ್ತೆ. ಮಾನಸಿಕವಾಗಿ ಸಕಾರಾತ್ಮಕವಾದಂಥ ಸ್ಥಿತಿ ಇರೋದಿಲ್ಲ. ಹಣಕಾಸಿನಲ್ಲೂ ಒಂದು ಕಡೆ ಕೊರತೆ. 7.5 ವರ್ಷದ ಶನಿಯ ಕೊನೆಯ ಭಾಗ ಈ ಜಾತಕಕ್ಕೆ ಬರ್ತಾ ಇದೆ, ಅಂದರೆ ಈ ರಾಶಿಯವರಿಗಿದೆ. ಇಲ್ಲಿ ಏನಾಗುತ್ತೆ, ಈ 7.5 ಶನಿಯಿಂದಾಗಿ ಶನಿ ಕೆಲವೊಬ್ಬರಿಗೆ ಪ್ರಥಮವಾಗಿ ಉತ್ತಮ ಕೊಟ್ಟರೆ ಕೊನೆಗೆ ನಷ್ಟವನ್ನು ಕೊಡ್ತಾನೆ. ಆದರೆ ಈ ರಾಶಿಗೆ ಸ್ವಲ್ಪ ಕೊನೆಗೆ ರಾಹುವಿನ ಸಂಬಂಧ ಇರೋದರಿಂದ ಆದಷ್ಟು ಸ್ವಲ್ಪ ಶನಿ ರಾಹು ಸಂಯೋಗ ಕೂಡ ಮುಂದಿನ ವರ್ಷ ಆಗ್ತಕ್ಕಂಥದ್ದು ಕೂಡ ಈ ರಾಶಿಯವರಿಗೆ ಸ್ವಲ್ಪ ಧನಾತ್ಮಕವಾದ ಬದಲಾವಣೆ ಇಲ್ಲ. ಹಾಗೆ ಈ ಕುಟುಂಬದಲ್ಲಿ ಒಂದು ಅನುಮಾನ ಜೊತೆಗೆ ಈ ತಂತ್ರಗಳು ನಡೆಯುವಂಥ ಸೂಚನೆ ಕಾಣ್ತಾ ಇದೆ. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆ ಮಾಡ್ತಾರೆ, ದೃಷ್ಟಿ ಹಾಕ್ತಾರೆ, ಮಾಟ ಮಂತ್ರ ಮಾಡಿಸ್ಬೇಕು ಅಂತಾರೆ. ಅಂದರೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಹೊಂದಿರೋದಿಲ್ಲ. ಹೀಗಿರುವಾಗ ನೀವು ಆ ಕುಟುಂಬದ ಜೊತೆಯಲ್ಲಿ ಒಡನಾಟ ಇಟ್ಟುಕೊಂಡು ಅವರ ಸೌಖ್ಯವನ್ನು ಬಯಸೋದಕ್ಕಿಂತಲೂ ಅವರಿಂದ ಭೇದ ಭಾವ ಅಂತ ಹೇಳ್ತೀವಿ. ಅಂದರೆ ಈ ಸಮಾಧಾನ, ಭೇದ, ದಂಡ ಅಂತ ಹೇಳ್ತೀವಲ್ಲ, ಈ 4 ದಂಡ ಕ್ರಿಯೆಗಳಲ್ಲಿ ಭೇದ ಅಂದರೆ ಅವರಿಂದ ದೂರ ಉಳ್ಕೊಳ್ಳೋದು, ಯಾರ ಜೊತೆನೂ ಕಿರಿಕಿರಿ ಮಾಡ್ಕೊಳ್ಳೋದಾಗಲಿ, ಅವ್ರ ಜೊತೆ ಮಾತುಕತೆಗೆ ಇಳಿಯೋದಾಗಲಿ ಬೇಡ ಅಂತಕ್ಕಂಥದ್ದು ಪ್ರಶ್ನೆ. ಮತ್ತು ಈ 4ನೇ ಭಾವದಲ್ಲಿ ಕುಜ ಇದ್ದಾನೆ. ಭೂಮಿ ಸಂಬಂಧವಾದಂಥ ಕಾರ್ಯದಲ್ಲಿ ಜಯ ಅನ್ನುವಂಥದ್ದಾಗುತ್ತೆ. ಭೂಪ್ರಾಪ್ತಿ ಅನ್ನುವಂಥದ್ದು ಕಾಣುವಂಥದ್ದು ಹೇಗಿದೆ ಅಂದರೆ ಮಾತೃ ಕಡೆಯಿಂದ, ತಾಯಿ ಕಡೆಯಿಂದ ಯಾರಿಗಾದರೂ ಆಸ್ತಿಯ ಆಲೋಚನೆಗಳಿದ್ದರೆ, ಬರ್ತದೆ ಅನ್ನುವಂಥದ್ದಿದ್ದರೆ ಈ ಮಾಸದಲ್ಲಿ ಸ್ವಲ್ಪ ಅದಕ್ಕೆ ಉತ್ತೇಜನ ಸಿಗುವಂಥ ಯೋಗ. ಯಾರಾದರೂ ಒಂದು ಭೂಮಿ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಕ್ರಯ ವಿಕ್ರಯ ಮಾಡುವಂಥ ಪ್ರಯತ್ನದಲ್ಲಿದ್ದರೆ ಖಂಡಿತ ಕುಜ ಹೆಲ್ಪ್ ಮಾಡ್ತಾನೆ ಅಂತಕ್ಕಂಥದ್ದು ಕೂಡ ಕಾಣಿಸ್ತಾ ಇದೆ. ಮತ್ತು ಪಂಚಮ ಭಾವದಲ್ಲಿ ಸೂರ್ಯ, ಪುತ್ರರಲ್ಲಿ ಎಲ್ಲೋ ಒಂದು ಕಡೆ ಅವರ ಚೇಂಜಸ್ ಅನ್ನುವಂಥದ್ದಿದೆ. ಅವರ ವ್ಯಕ್ತಿತ್ವ, ಅವರ ಗುಣ, ಅವರ ಶೈಕ್ಷಣಿಕ ಬದುಕು ಅಥವಾ ಅವರ ವೃತ್ತಿ ಕ್ಷೇತ್ರ, ಮಕ್ಕಳಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಬದಲಾವಣೆ ಆಗುವಂಥದ್ದು, ಅಲ್ಲಿ ನಿಮಗೆ ಸ್ವಲ್ಪ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ. ಬುಧ ಮುಖ್ಯವಾಗಿ ಪಂಚಮ ಭಾವ ಅಂದರೆ ಮಕ್ಕಳಿಂದ ಸಂಪಾದನೆಯ ಅಥವಾ ಮಕ್ಕಳು ಸಂಪಾದನೆ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆಗೆ ಈ ಮಾಸದಲ್ಲಿ ಮನಸ್ಸಿಗೆ ನಿಮಗೆ ದೃಢ ಆಗುವಂಥ ಸೂಚನೆ ಅನ್ನುವಂಥದ್ದು ಕಾಣ್ತಾ ಇದೆ. ಆದರೆ ಷಷ್ಠ ಭಾವದಲ್ಲಿ ಗುರು ಹೋಗ್ತಕ್ಕಂಥದ್ದು, ಅಂದರೆ 6ನೇ ಭಾವದಲ್ಲಿ ಗುರು ಹೋಗ್ತಕ್ಕಂಥದ್ದು ಸ್ವಲ್ಪ ಉದರವ್ಯಾಧಿ ಪ್ರಾಪ್ತಿ ಆಗುತ್ತೆ. ನಿಮಗೆ ಉದರವ್ಯಾಧಿಯಿಂದಾಗಿ ಬಳಲುವಂಥ ಯೋಗ, ರೋಗ ಬಾಧೆ ಅನ್ನುವಂಥದ್ದು, ಶಸ್ತ್ರಕ್ರಿಯೆಗೆ ಒಳಗಾಗುವಂಥದ್ದು 16 ತಾರೀಕು ಈ ಸಂಕ್ರಾಂತಿ ಅಂತ ಹೇಳ್ತೀವಿ, 16ಕ್ಕೆ ಬರ್ತಾ ಇದೆ. ಆ ಕರ್ಕಾಟಕ ಸಂಕ್ರಾಂತಿಯ ಕಾಲದಲ್ಲಿ ವಿಶೇಷವಾಗಿ ಸ್ವಲ್ಪ ನಿಮಗೆ ಉದರ ವ್ಯಾಧಿ ಆಗುತ್ತೆ. ಆ ಸಂದರ್ಭದಲ್ಲಿ ಶಸ್ತ್ರಕ್ರಿಯೆ ಆಗುವಂಥದ್ದು ಅಥವಾ ಹೆಚ್ಚಿನ ಸಮಯ ಸ್ವಲ್ಪ ನೀವು ಆಸ್ಪತ್ರೆಗೆ ಅಲೆದಾಡುವಂಥದ್ದು, ಇದೆಲ್ಲವೂ ಸಂಭವನೀಯಾಗಿರ್ತಕ್ಕಂಥ ಯೋಗ ಜಾತಕಕ್ಕಿದೆ. ಮತ್ತು ಈ ಕುಂಭರಾಶಿಯವರಿಗೆ ಸಪ್ತಮಕ್ಕೆ ಶುಕ್ರ ಮತ್ತು ಕೇತು ಕೆಲವೊಂದು ಸಾರಿ ದಾಂಪತ್ಯದಲ್ಲಿ ಸುಮ್ಮನೆ ಕಲಹ ನಿರ್ಮಾಣ ಆಗುವಂಥದ್ದಾಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಯಾವುದೋ ಈ ಚಾಡಿ ಮಾತಿನಿಂದ ಸಂಸಾರ ಹಾಳಾಗುತ್ತೆ ಅಂತಾರಲ್ಲ, ಹಾಗೆ ಈ ಚಾಡಿ ಕೋರರು ಕೂಡ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ. ಜನ್ಮಕ್ಕಿರ್ತಕ್ಕಂಥ ರಾಹು ಅನಂತ ಕಾಲಶರ್ಪದ ಸ್ವಾಧೀನದಲ್ಲಿ ಈಗ ನೀವು ಗೋಚಾರದಲ್ಲಿ ಇರ್ತೀರ. ಹಾಗಾಗಿ ಇಲ್ಲಿ ಕೇತು ಅಂತಕ್ಕಂಥದ್ದು ಅಲ್ಲಿ ಪರಸ್ಪರ ಬಂದಾಗ ಅಲ್ಲಿ ಹೇಳಿಕೆ ಮಾತು ಅಥವಾ ಯಾವುದೋ ಒಂದು ಗುಪ್ತ ಷಡ್ಯಂತ್ರಗಳು ನಿಮ್ಮ ಕುಟುಂಬಕ್ಕೆ ಸುತ್ತ ನಡೀತಾ ಇರ್ತವೆ. ಗಂಡನಾಗಿದ್ದರೆ ಹೆಂಡತಿ ಮೇಲೆ, ಹೆಂಡತಿಯಾಗಿದ್ದರೆ ಗಂಡನ ಮೇಲೆ, ಅಂದರೆ ದಾಂಪತ್ಯದಲ್ಲಿ ಇರ್ತಕ್ಕಂಥ ಪ್ರೀತಿಯಲ್ಲಿ ಸ್ವಲ್ಪ ವಂಚನೆ ಮತ್ತು ಅಪವಿಶ್ವಾಸ, ಅಪಸ್ವರ ಅನ್ನುವಂಥದ್ದು ಕಾಣುವಂಥದ್ದು ಯೋಗ ಇದೆ. ಈ ಯೋಗದಿಂದಾಗಿ ಸ್ವಲ್ಪ ನಿಮ್ಮ ದಾಂಪತ್ಯದಲ್ಲಿ ಸರಳತೆ, ನೈಜತೆ ಬೆಳಿಬೇಕು ಅನ್ನೋದಾದರೆ ತಾವು ಅನುಮಾನವನ್ನು ಪಡುವಂಥ ಪ್ರಯತ್ನ ಮಾಡಬೇಡಿ. ಅನುಮಾನ ಹುಟ್ಟಿಸುವಂಥ ರೀತಿಯಲ್ಲಿ ಕೆಲವು ಜನ ನಿಮ್ಮ ಮೇಲೆ ಹಾಬಿ ಆಗುವಂಥ ಯೋಗ ಇದೆ. ಹಾಗಾಗಿ ತಾವು ಅನುಮಾನಕ್ಕೆ ಒಳಗಾಗದೆ ಅಥವಾ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಬೇಕು ಅನ್ನುವಂಥ ಏನು ಗಾದೆ ಮಾತಿದೆ, ಆ ರೀತಿಯಾಗಿ ನೀವು ಪರಿವರ್ತನೆ ಮಾಡಿಕೊಳ್ಳಿ. ಅದೇ ಹೇಳಿದಂಥ ಮಾತನ್ನು ಕೇಳಿಕೊಂಡು ಯಾರೋ ಹೇಳಿದ್ದನ್ನು ಕೇಳಿ ನಿಮ್ಮ ಸಂಸಾರವನ್ನು ವಿನಾಶ ಮಾಡಿಕೊಳ್ಳುವಂಥ ಪ್ರಯಾಸಕ್ಕೆ ಹೋಗಬೇಡಿ. ಮತ್ತು ಕೆಲವೊಂದು ಸರಿ ಏನಾಗುತ್ತೆ, ಈ ಅನೈತಿಕವಾದಂಥ ಕೆಲವು ವಿಚಾರಗಳು ಮನಸ್ಸಲ್ಲಿ ಬರಬಹುದು. ಸ್ವಪತ್ನಿ ಇದ್ದು ಸ್ವಪತಿ ಇದ್ದು ಸಹ ಮತ್ತೊಬ್ಬರ ಆಶೆ ಪಡುವಂಥದ್ದು. ಇಲ್ಲಿ ಈ ಶುಕ್ರ ಏನು ಮಾಡ್ತಾನೆ ಅಂದರೆ ವಿಕಾಸವಾದವನ್ನು ಕ್ರಿಯೇಟ್ ಮಾಡ್ತಾನೆ. ಅಂದರೆ ದುಡ್ಡಿಲ್ಲ ಅಂದರೆ ದುಡ್ಡು ಬೇಕು ಅಂತಕ್ಕಂಥ ಜನರಿಗೆ ಇದು ತಮ್ಮ ವೈಯಕ್ತಿಕ ಬದುಕನ್ನು ನಷ್ಟ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡುವಂಥ ಕಾಲ ಇದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಕೈಲಿದ್ದಾಗ ಈ ಸ್ತ್ರೀ ಆಗ್ಬೋದು, ಪುರುಷನಾಗ್ಬೋದು, ಸಂಗಾತಿ ಜೊತೆ ತಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ. ಇದ್ದಿದ್ದರಲ್ಲಿ ತಮ್ಮ ಬದುಕನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ ಅಂತ ಹೇಳಬೇಕು. ಅದರ ಜೊತೆಯಲ್ಲಿ ನಿಮಗೆ ರಾಹು ಅಂತಕ್ಕಂಥದ್ರ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡಬೇಕು. ಈ ರಾಹು ಸಂಬಂಧಪಟ್ಟಂಥ ಶಾಂತಿಯನ್ನು ಮತ್ತು ನಾಗಶಾಂತಿಯನ್ನು ಮಾಡುವಂಥ ಪ್ರಯತ್ನ. ಶನೇಶ್ವರನಿಗೆ ನೀವು ತಿಲ ತೈಲದಿಂದ ಅಂದರೆ
ಎಳ್ಳಿನ ಎಳ್ಳೆಣ್ಣೆಯಿಂದಾಗಿ ಸ್ವಲ್ಪ ದೀಪಗಳನ್ನು ಹಚ್ಚೋದ್ರಿಂದ ಪ್ರತಿ ಶನಿವಾರ ಸಾಯಂಕಾಲ ಅದು ಮಾಡೋದರಿಂದ ಖಂಡಿತ ಶನೇಶ್ವರನು ತೃಪ್ತನಾಗ್ತಾನೆ. ಸಾಡಸಾತಿ ಅಂತಿಮ ಭಾಗ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಕ್ರಾಂತಿ ಕೂಡ ಮಾಡಬಹುದು. ಆದರೆ ನಿಮ್ಮ ದಶಾಬಲ ಚೆನ್ನಾಗಿರಬೇಕು, ನಿಮ್ಮ ಜಾತಕದಲ್ಲಿ ಶನೀಶ್ವರನು ಪ್ರಬಲನಾಗಿರಬೇಕು, ರಾಹು ಕೂಡ ಯೋಗಕಾರಕನಾಗಿದ್ದರೆ ಮಾತ್ರ ಇದೆಲ್ಲ ಸಂಭವನೀಯವಾಗಿರುತ್ತೆ. ಇಲ್ಲದೇ ಹೋದ ಪಕ್ಷದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸುವಂಥ ಯೋಗ. ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇದೆಲ್ಲವೂ ಸರಿ ಹೋಗಬೇಕು ಅಂತ ಹೇಳಿದರೆ ದಕ್ಷಿಣಾಮೂರ್ತಿಯ ಒಂದು ದರ್ಶನ, ದಕ್ಷಿಣಾಮೂರ್ತಿಗೆ ನೀವು ಪ್ರತಿ ಗುರುವಾರಕ್ಕೆ ಒಂದು ಸಾರಿ ಈ ಅಂದರೆ ಈ ಧಾನ್ಯವನ್ನು ಅಂದರೆ ಗುರುಧಾನ್ಯವನ್ನು ತಲುಪಿಸುವಂಥದ್ದು, ಹಳದಿ ವಸ್ತ್ರವನ್ನು ತಲುಪಿಸುವಂಥ ಪ್ರಯತ್ನ ನೀವು ಮಾಡೋದರಿಂದ ಅಲ್ಲಿ ಗುರುವಿಗೆ ಸ್ವಲ್ಪ ಸಂತೃಪ್ತಿ ಪಡಿಸುವಂಥ ಯೋಗ ಆಗುತ್ತೆ. ಜೊತೆಗೆ ಹಸುವಿಗೆ ಆಹಾರವನ್ನು ಕೊಡುವಂಥ ಪ್ರಯತ್ನ ಮಾಡಿ, ಹಸುವಿಗೆ ಹುಲ್ಲನ್ನು ಕೊಡುವಂಥ ಪ್ರಯತ್ನ ಮಾಡಿ, ಅಥವಾ ಆ ಹಸುವಿನ ಗೋಮೂತ್ರವನ್ನು ಅಥವಾ ಅದನ್ನು ಸ್ವಲ್ಪ ತಾವು ಬಳಸಿ ಮನೆಯಲ್ಲಿ ಆ ವಾತಾವರಣವನ್ನು ತಿಳಿಯಾಗುತ್ತೆ. ಅಂಗಳಾಗ್ಬೋದು, ಮನೆಯ ಸುತ್ತಲಾಗ್ಬೋದು, ಸ್ವಲ್ಪ ಹಸುವಿನ ಸಗಣಿಯಿಂದ ಅಥವಾ ಹಸುವಿನ ಗೋಮೂತ್ರದಿಂದ ಶುದ್ಧೀಕರಣ ಮಾಡತಕ್ಕಂಥ ಪ್ರಯತ್ನ ನೀವು ಮಾಡಿದಾಗ ಖಂಡಿತವಾಗಿ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ದೋಷ ಹೋಗುತ್ತೆ. ಆದರೆ ಮುಖ್ಯವಾಗಿ ಹೇಳುವಂಥದ್ದು ಇಷ್ಟೇ, ಈ ಇನ್ನೊಂದು ಪ್ರಯತ್ನ ನೀವು ಮಾಡಬೇಕು ಪರಿಹಾರಕ್ಕೆ. ಜಲದಾನ ಅನ್ನುವಂಥದ್ದು ಮಾಡಬೇಕು. ಜಲ ಅನ್ನುವಂಥದ್ದು ಯಾರಿಗೆ ನೀರಿನ ಅವಶ್ಯಕತೆ ಇದೆಯೋ ಅವರಿಗೆ ನೀರಿನ ದಾನವನ್ನು, ಅಂದರೆ ನೀರಡಿಕೆ ಆಗಿ ಬಂದವರಿಗೆ ನೀರನ್ನು ಕೊಡುವಂಥ ಪ್ರಯತ್ನ, ಅಥವಾ ಹಸುವಿಗೆ ನೀರನ್ನು ಕೊಡುವಂಥ ಪ್ರಯತ್ನ, ಇದು ಸಹ ನಿಮಗೆ ಗುರುವಿನ ಶಕ್ತಿಯನ್ನು ಹೆಚ್ಚಿಸುವಂಥ ಪ್ರಯತ್ನ ಮಾಡುತ್ತೆ. ನಕಾರಾತ್ಮಕತೆಯಿಂದ ದೂರ ಆಗುವಂಥ ಯೋಗ ಇದೆ ಕುಂಭರಾಶಿಯವರಿಗೆ. ಮುಖ್ಯವಾಗಿ ಈ ಮಾಸದಲ್ಲಿ ನೀವು ಅಂದುಕೊಂಡಂಥ ಕಾರ್ಯಗಳಿಗೆ ಸ್ವಲ್ಪ ವಿಳಂಬ ಆದರೂ ಕೂಡ ಸ್ವಲ್ಪ ಮಕ್ಕಳಿಂದ ಸಂತೋಷ ಪಡ್ತೀರಾ. ಭೂಮಿ ಕಾರ್ಯದಲ್ಲಿ ಯಶಸ್ವಿ ಆಗುತ್ತೆ. ವ್ಯಾಜ್ಯದಿಂದ ಮುಕ್ತರಾಗಿ ಬಂಧುಗಳಿಂದ ದೂರ ಇರಿ, ಅವ್ರ ಜೊತೆಯಲ್ಲಿ ಕಲಹಕ್ಕೆ ಇಳಿಯಬೇಡಿ ಅನ್ನುವಂಥ ಸಲಹೆ ಹೇಳ್ತಾ ಕುಂಭರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.